ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ. 25ನೇ ತಾರೀಕಿನಿಂದ ಅಂದ್ರೆ ಇಂದಿನಿಂದ ಮುಂಬರುವ 28ನೇ ತಾರೀಕಿನವರೆಗೆ 5 ದಿನಗಳ ಕಾಲ ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಮೊದಲ ದಿನದಂದು ತಾಯಿ ಮಾರಿಕಾಂಬೆಯನ್ನ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಕೋಟೆ ಮಾರಿಕಾಂಬೆ ದೇವಿಯನ್ನ ದರ್ಶನವನ್ನ ಪಡಿಲಿಕ್ಕೆ ಸರತಿ ಸಾಲಿನಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಹರಕೆಯನ್ನ ಹೊತ್ತು ಕೈಯಲ್ಲಿ ಮಡಿಲಕ್ಕಿ ಸೀರೆಯನ್ನ ಇಟ್ಕೊಂಡು ತಾಯಿಗೆ ಉಡಿ ತುಂಬುವ ನಿಟ್ಟಿನಲ್ಲಿ ದೇವಿಯ ದರ್ಶನವನ್ನ ಪಡಿಲಿಕ್ಕೆ ಭಕ್ತಾದಿಗಳು ದೇವಿ ಹತ್ರ ಹೆಜ್ಜೆಗಳನ್ನ ಹಾಕ್ತಾ ಸಾಕ್ತಾ ಇದ್ದಾರೆ. ಇನ್ನು ಸರದಿ ಸಾಲು ಈಗಾಗಲೇ ಮೀನಾಕ್ಷಿ ಭವನದ ಹತ್ತಿರ ಕ್ಯೂ ತಲುಪಿದೆ. ಬಿಸಿಲು ಏರ್ತಾ ಇದ್ರೂ ಕೂಡ ಜನರು ಸಮಾಧಾನದಿಂದ ಹೆಜ್ಜೆಯನ್ನ ಹಾಕ್ತಾ ಮೊದಲ ದಿನದ ತವರು ಮನೆಯ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನವನ್ನ ಮುಖದರ್ಶನವನ್ನ ಪಡಿಲಿಕ್ಕೆ ಭಕ್ತ ಸಮೂಹ ಗಾಂಧಿ ಬಜಾರ್ನ ಹತ್ರ ಧಾವಿಸ್ತಾ ಇದೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನವನ್ನ ಬೆಳಗ್ಗೆ 4 ಗಂಟೆಯಿಂದಲೇ ಪಡಿತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಪೂಜೆ ವಿಧಿವಿಧಾನಗಳು ಪ್ರಾರಂಭವಾಗಿ ಪರದೆಯ ಹಿಂದೆ ಪೂಜೆಗಳನ್ನ ನೆರವೇರಿಸಿ ಪರದೆಯನ್ನ ಸರಿಸಿ ದೇವಿಯ ದರ್ಶನಕ್ಕೆ ಈಗಾಗಲೇ ಅನುವು ಮಾಡಿಕೊಳ್ಳಲಾಗ್ತಾ ಇದೆ. ಇಂದಿನಿಂದ ಮುಂಬರುವ 5 ದಿನಗಳ ಕಾಲ ಅಂದ್ರೆ 25, 26, 27, 28 ಈ 5 ದಿನಗಳ ಕಾಲ ದೇವಿಯ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಮೊದಲ ದಿನದಂದು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇಂದು ರಾತ್ರಿ ಮೆರವಣಿಗೆಯ ಮೂಲಕ ಗದ್ದುಗೆಡೆಗೆ ತಾಯಿ ಕೋಟೆ ಮಾರಿಕಾಂಬಾ ದೇವಿಯನ್ನ ಗದ್ದುಗೆಗೆ ಕಳುಹಿಸಲಾಗತ್ತೆ. ಅಲ್ಲಿ ಗದ್ದುಗೆಯವರೆಗೂ ಕೂಡ ಮೆರವಣಿಗೆಯ ಮುಖಾಂತರ ದೇವಿಗೆ ಗದ್ದುಗೆ ಮೇಲೆ ಪ್ರತಿಷ್ಠಾಪಿಸಲಾಗತ್ತೆ. ಆ ನಂತರ 4 ದಿನಗಳ ಕಾಲ ದೇವಿಯ ದರ್ಶನವನ್ನ ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ಪಡಿಬಹುದು. ಕೆಂಚುಮಾರಿ ಬಯಲುಮಾರಿ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಈ ಕೋಟೆ ಮಾರಿಕಾಂಬೆ ಕಳೆದ 600 ವರ್ಷಗಳಿಂದ ಶಿವಮೊಗ್ಗದಲ್ಲಿ ನೆಲೆ ನಿಂತು ಶಿವಮೊಗ್ಗದ ಭಕ್ತಾದಿಗಳನ್ನ ಸಲಹುತ್ತಾ ಇದ್ದಾಳೆ. ಗ್ರಾಮ ದೇವತೆ ಅಧಿದೇವತೆ ಆಗಿರುವಂತಹ ಕೋಟೆ ಮಾರಿಕಾಂಬಾ ದೇವಿಯ 2026ರ ಜಾತ್ರಾ ಮಹೋತ್ಸವದ ಸಂಭ್ರಮದ ಮೆರಗನ್ನ ಇದೀಗ ನೀವು ಕನ್ನಡ ಮೀಡಿಯಂ 24x7 ಲೈವ್ ನಲ್ಲಿ ನೋಡಬಹುದಾಗಿದೆ. ತೊಂದರೆ ಆಗದಂತೆ ಮುಂಬರುವ ದಿನಗಳಲ್ಲಿ ಮಕ್ಕಳು ಆರೋಗ್ಯವಂತರಾಗಿ ಇರ್ಲಿ ಅಂತ ಹೇಳಿ ಮಕ್ಕಳನ್ನ ತಾಯಿಯ ಮಡಿಲ ಮೇಲೆ ಕೂರಿಸಿ ದೇವಿಯ ಆಶೀರ್ವಾದವನ್ನ ಪಡೆಯುವಂತಹದ್ದು ವಾಡಿಕೆ. ಇದು ಜನರ ನಂಬಿಕೆಯೂ ಕೂಡ ಹೌದು. ಕರೆತರುವಂತಹ ಸಣ್ಣ ಸಣ್ಣ ಮಕ್ಕಳನ್ನ ದೇವಿಯ ಮಡಿಲ ಮೇಲೆ ಕೂರಿಸಿ ಮಕ್ಕಳಿಗೆ ಮುಂಬರುವ ದಿನದಲ್ಲಿ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬರಬಾರದು, ಹಾಗೆ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದೇವಿಯ ಮಡಿಲ ಮೇಲೆ ತಮ್ಮ ಪುಟ್ಟ ಮಕ್ಕಳನ್ನ ಕೂರಿಸಿ ದೇವಿಯ ದರ್ಶನವನ್ನ ಪಡೆದು ದೇವಿಯ ಆಶೀರ್ವಾದವನ್ನ ಪಡಿತಾರೆ. ಹಾಗೆ ತನ್ನಂತಹ ಮಡಿಲಕ್ಕಿ ಸೀರೆಗಳನ್ನ ಕೂಡ ದೇವರಿಗೆ ಮುಡಿಸಿ ದೇವರ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಇದೇ ರೀತಿ ಶಿವಮೊಗ್ಗದಲ್ಲಿ 5 ದಿನಗಳ ಕಾಲ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಇಂದಿನಿಂದ 5 ದಿನಗಳ ಕಾಲ 24, 25, 26, 27, 28 ಈ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಆವರಣದಲ್ಲಿ ಕೂಡ ನೆರವೇರಿಸಲಾಗತ್ತೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಪ್ರತಿನಿತ್ಯವೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಸೇವಾ ಸಮಿತಿಯವರು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿ ದೇವಿಯ ದರ್ಶನಕ್ಕೆ ಜನರನ್ನ ಅನುವು ಮಾಡಿಕೊಡ್ತಾ ಇದ್ದಾರೆ.